ಸರಿ ಮಾಡಿ ತೋರ್ಸು. ಹೆಂಗಸರು ಗಂಡಸರು ಅವ್ರನ್ನೆಲ್ಲ ತೋರ್ಸು. ಎದ್ದು ಬಂದು ಹೊಡಿತಾರೆ. ಸರಿ ನೆನಪು ಮಾಡ್ಕೊಳ್ಳು. ಸ್ಥಳ ನೆನಪು ಮಾಡ್ಕೊಳ್ಳು. ಅಡಿಗೆ ಕೊಂಡ್ರೆ ಇಲ್ಲ ಇಲ್ಲ ಇರಬೇಕು. ನಾನು ಹೋಗಿ ಹೇಳ್ತಾನೆ ನಮ್ಮ ಓಡಿ ಎಲ್ಲಿದ್ದಾರೆ? ಪ್ರತಿಯಲ್ಲಿ ಈ ಮೂವರೇ ಕಳ್ಳರು. ಒಳ್ಳೆ ರೀತಿಯ ಉದ್ಯೋಗವನ್ನು ಕೊಟ್ಟಿದ್ದೀನಿ. ಯಾವುದು? ಹಣಕಾಸಿನ ಸಚಿವ. ಸರಿಯಾಗಿ ಲೆಕ್ಕಾಚಾರ ಮಾಡುತ್ತೇನೆ. ಲೆಕ್ಕಾಚಾರ ಮಾಡಿದೆಯಲ್ಲ. ಮತ್ತು ನಿನ್ನ ಹಣ ರವಾನಿಸಲಿಕ್ಕೆ ನಾನೇನು ಜನ ಅಲ್ಲ. ಹೌದಾ? ಬೇರೆ ಜನ ಬೆಳೆಯುವ ಹುಡುಗ ಮಕ್ಕಳನ್ನು ತಯಾರು ಮಾಡಬೇಕು, ಒಳ್ಳೆ ಕೆಲಸ ಕೊಡಬೇಕು. ಹೌದಾ? ಆದ್ರೆ ಈ ಸಂದರ್ಭದಲ್ಲಿ ನಿನ್ನಲ್ಲಿ ಒಂದು ಮಾತು. ನೀನು ಯಾರು? ನನ್ನ ಮಿತ್ರ. ಮಿತ್ರಕ್ಕೆ ಅಪಚಾರವಾಗ್ತವಿದೆ. ಯಾಕಂದ್ರೆ ಈ ಹಿಂದೆ ನೀನಾಡಿದಂತಹ ಮಾತೇನು? ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ಮೇಲೆಂಬುದಾಗಿ ಈಗ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಸ್ನೇಹ ಸಂಬಂಧಕ್ಕಿಂತ ರಕ್ತ ಸಂಬಂಧ ಮೇಲು ಎಂಬುದಾಗಿ. ಯಾಕಂದ್ರೆ ಈಗಿನ ಕಾಲದಲ್ಲೂ ಸ್ವಂತ ಅಣ್ಣ ತಮ್ಮಂದ್ರೆ ಅಣ್ಣನನ್ನು ಕೊಲ್ಲುವುದಕ್ಕೆ ಹಿಂಜರಿಯುವುದಿಲ್ಲ. ಆದ್ರೆ ನೀನು ಈ ಸಂದರ್ಭ ನನ್ನನ್ನು ಕೊಲ್ಲುವುದಕ್ಕಾಗಿ ಈ ರೀತಿ ಸಂಚನ್ನು ಹೂಡಿದ್ದೀರ ನೀವು. ಕಾಡುಗಳ ನೆವನ. ಈ ಸಂದರ್ಭ ಹೇಗಾಯ್ತು ಗೊತ್ತಾ? ಹಾವಿಗೆ ಹಾಲು ಎರೆದ್ರೆ ಏನಾಗ್ತದೆ? ಹಾವಿಗೆ ಹಾಲು ಎರೆದದ್ದು ನೀನಲ್ವಾ? ಇನ್ನು ಕೊಚ್ಚಲಿಕ್ಕೆ ಇದ್ದದ್ದು ಹಾವು. ಗಂಟು ಮಾಡಿ ಇಡುವುದು ಎಂತದ್ದು? ಇರುವುದು ಅಂತ ಹೆಣ್ಣು ಮಗು. ಹಾಗೆಲ್ಲ ಉದ್ಯೋಗ ಕೊಡಬೇಕಾದ್ರೆ ಗಂಟು ಕಟ್ಟಿರ್ತೀಯ. ಒಂದು ಮುಗಿಸ್ತೇವೆ. ಗಂಟು ಕಟ್ಟುವುದ? ಯಾಕೆಂದ್ರೆ ಪ್ರಜೆಗಳನ್ನು ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ಈ ಪ್ರಜೆಗಳನ್ನು ನನ್ನಂತಹ ಈ ಪುರವನ್ನು ರಾಮರಾಜ್ಯವನ್ನು ಕಂಡಂತಹ ಉದ್ಯೋಗ ಕೊಡುವಂತಹ ನಿನಗೆ ನಾವು ಮೂವರು ಹೆಚ್ಚಾಯ್ತೇವೆ. ನಾವಾಗಿ ಪಡೆದುಕೊಳ್ತೇವೆ. ಹಾಗಂದ್ರೆ ನಾನು ಸಾಯೋದಕ್ಕೆ ಹಿಂಜರಿಯುವುದಿಲ್ಲ. ನೋಡಿದ್ರ ಮುಕ್ತ ಜನರು, ಮುಕ್ತ ಪ್ರಜೆಗಳು ನನ್ನಂತಹ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಮಹಾರಾಜ ಯಾವಾಗ ಬರ್ತಾರೆ, ನಮ್ಮನ್ನಂತ ಕಷ್ಟವನ್ನು ಯಾವಾಗ ಹೋಗಲಿಸ್ತಾರೆ ಎಂಬುದಾಗಿ ನಿರೀಕ್ಷೆಯಲ್ಲಿದ್ದಾರೆ. ಈ ಸಂದರ್ಭ ನನ್ನ ಗತಿ ಹೇಗಾಯ್ತು ಗೊತ್ತಾ? ಚಕ್ರವ್ಯೂಹದಲ್ಲಿ ಸಿಲುಕಿದಂತಹ ಅಭಿಮನ್ಯುವಿನ ಕಥೆ ನನಗಾಗಿದೆ. ಹಿಂದೆ ಹೋಗುವುದಕ್ಕಾಗುವುದಿಲ್ಲ, ಮುಂದೆ ಹೋಗುವುದಕ್ಕಾಗುವುದಿಲ್ಲ. ಸಾಯುವುದಲ್ವಾ? ನಾನಿಷ್ಟು ಕುತಂತ್ರ ಮಾಡದಕ್ಕೋಸ್ಕರ ವೀರ ಶೂರ ಧೀರ ಕಂಠೀರ ತಲೆ ಬಿಸಿ ಮಾಡ್ಕೊಂಡಿದ್ದ ವಿರಳವಾಗಿ ನಾವು ಹೇಳಿದ್ ನಿಮ್ಗೆ ಗೊತ್ತಾಗಬೇಕು, ನಮ್ಗೆ ಗೊತ್ತಾಗ್ತದೆ. ಏನ್ ಮಾಡಿದೆ ಕೊಂದು ಹಾಕಿದ್ದೇವೆ.